PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ನ ಲ್ಯಾಬ್ ಪ್ರೋಗ್ರಾಮ್ಸ್ನ ಪಾರ್ಟ್ ಬಿ ದಲ್ಲಿ ಬರ್ತಕ್ಕಂಥ 16 ಪ್ರೋಗ್ರಾಮ್ ಏನಿದೆಯಪ್ಪ ಅಂದರೆ ಟು ರೀಡ್ ದ ಸೆಂಟೆನ್ಸ್ ಅಂದರೆ ಒಂದು ಸೆಂಟೆನ್ಸ್ನ ತಗೋಬೇಕು, ಅಕ್ಸೆಪ್ಟ್ ಮಾಡಬೇಕು. ಅದರಲ್ಲಿ ಟೋಟಲ್ ನಂಬರ್ ಆಫ್ ಆಲ್ಫಾಬೆಟ್ಸ್ ಎಷ್ಟಿದಾವೆ, ಡಿಜಿಟ್ಸ್ ಎಷ್ಟಿದಾವೆ, ಸಿಂಬಲ್ಸ್ ಎಷ್ಟಿದಾವೆ, ಮತ್ತೆ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಆ ಸೆಂಟೆನ್ಸ್ ಅಲ್ಲಿ ಎಷ್ಟಿದಾವೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ನಾವು ಪ್ರೋಗ್ರಾಮ್ ಬರಿಬೇಕಂದ್ರೆ ಇದರಲ್ಲಿ ಜಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ ಈಸ್ ಆಲ್ಫಾ, ಈಸ್ ಡಿಜಿಟ್, ಈಸ್ ಸಿಂಬಲ್ಸ್ ಮತ್ತೆ ಈಸ್ ಸ್ಪೇಸ್ ಅಂತೇಳಿ ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇದಾವೆ. ಆ ಬಿಲ್ಟ್ ಇನ್ ಫಂಕ್ಷನ್ಸ್ ನ ಯೂಸ್ ಮಾಡಿಕೊಂಡು ನಾವು ಒಂದು ಸೆಂಟೆನ್ಸ್ ನ ರೀಡ್ ಮಾಡಿ ಅದರಲ್ಲಿ ಟೋಟಲ್ ನಂಬರ್ ಆಫ್ ಆಲ್ಫಾಬೆಟ್ಸ್, ಡಿಜಿಟ್ಸ್, ಸಿಂಬಲ್ಸ್ ಅಂಡ್ ವರ್ಡ್ಸ್ ನ ನಾವು ಕಂಡುಹಿಡಿತೀವಿ. ಈಗ ಫಸ್ಟ್ ಈ ಪ್ರೋಗ್ರಾಮ್ ನ ನಾವು ಬರೀಲಿಕ್ಕೆ, ಇದು ಪಾರ್ಟ್ ಬಿ ದಲ್ಲಿ 16 ಪ್ರೋಗ್ರಾಮು ಬರೀಲಿಕ್ಕೆ ನಮ್ಗೇನ್ ಬೇಕು, ಒಂದು ಸ್ಟ್ರಿಂಗ್ ಬೇಕು ಅಥವಾ ಒಂದು ಸೆಂಟೆನ್ಸ್ ಬೇಕು. ಅದನ್ನ ನಾನು ಫಾರ್ ಎಕ್ಸಾಂಪಲ್ STR ಅಂತ ತಗೊಂತೀನಿ. ನೀವೇನಾದ್ರೂ ತಗೋಬಹುದು, ಯೂಸರ್ ಇನ್ಪುಟ್ ಅಂತ ತಗೋಬಹುದು ಅಥವಾ ಸೆಂಟೆನ್ಸ್ ಅಂತ ತಗೋಬಹುದು. ನೀವಿಲ್ಲಿ ಏನ್ ತಗೊಂಡಿರ್ತೀರೋ ಅದನ್ನೇ ನೀವು ಫಂಕ್ಷನ್ ನ ಡಿಫೈನ್ ಮಾಡಿದಾಗ ಅದನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ನಾನು STR ಅಂತೇಳಿ ಒಂದು ಇನ್ಪುಟ್ ವೇರಿಯೇಬಲ್ ನ ತಗೊಳ್ತೀನಿ. ಈ STR ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಮಗೆ STR ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ಎಂಟರ್ ಎನಿ ಸೆಂಟೆನ್ಸ್, ಯಾವ್ದಾದ್ರೂ ಒಂದು ಸೆಂಟೆನ್ಸ್ ನ ಎಂಟರ್ ಮಾಡ್ರಿ ಅಂತೇಳಿ ಬರಿತೀವಿ. ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ನಾನೇನ್ ಮಾಡಿದೆ, ಒಂದು ಸೆಂಟೆನ್ಸ್ ನ ರೀಡ್ ಮಾಡಿದೆ. ಈ ಸೆಂಟೆನ್ಸ್ ನ ರೀಡ್ ಮಾಡಿದ್ಮೇಲೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಲೆಟರ್ಸ್ ಎಷ್ಟಿದಾವೆ ಅಂತ ತಗೊಳಕ್ಕೆ ನಾನು ಲೆಂತ್ ಅಂತ ಒಂದು ವೇರಿಯೇಬಲ್ ನ ತಗೊಳ್ತೀನಿ. ಲೆಂತ್ ಇಸ್ ಈಕ್ವಲ್ ಟು LEN ಅನ್ನೋದು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಇದೆ. ಇದೇನ್ ಮಾಡುತ್ತಂದ್ರೆ ಇಟ್ ಈಸ್ ಯೂಸ್ ಟು ಫೈಂಡ್ ದ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಸೆಂಟೆನ್ಸ್. ಲೆಂತ್ ಆಫ್ STR ಇದನ್ನ ಬರೆದ್ರೆ ನಾವು ಏನ್ ಸೆಂಟೆನ್ಸ್ ನ ಬರ್ದಿರ್ತೀವೋ ಆ ಸೆಂಟೆನ್ಸ್ ಅಲ್ಲಿ ಎಷ್ಟು ಲೆಟರ್ಸ್ ಇದಾವೆ ಅನ್ನೋದನ್ನ ಪ್ರಿಂಟ್ ಮಾಡುತ್ತೆ, ಕೊಡುತ್ತೆ. ಅದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ನ ನಾವೇನ್ ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಅಂತ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಟೋಟಲ್ ಕ್ಯಾರೆಕ್ಟರ್ಸ್ ಅಥವಾ ಲೆಂತ್ ಅಂತ ಬರಿಬಹುದು. ಲೆಂತ್ ಆಫ್ ದ ಸ್ಟ್ರಿಂಗ್, ಲೆಂತ್ ಆಫ್ STR ನಾವೇನ್ ವ್ಯಾಲ್ಯೂ ತಗೊಂಡಿರ್ತೀವಲ್ಲ ಆ ಲೆಂತ್ ಎಷ್ಟಿದೆ ಅನ್ನೋದನ್ನ ಪ್ರಿಂಟ್ ಮಾಡುತ್ತದು. ಲೆಂತ್ ಆಫ್ ಸ್ಟ್ರಿಂಗ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ ಹಾಕಿ ನಾನು ಇಲ್ಲೇನ್ ಬರಿತೀನಿ, LENGTH ಅಂದ್ರೆ ಟೋಟಲ್ ಇಲ್ಲೇನ್ ತಗೊಂಡಿರ್ತೀನಲ್ಲ ಈ ವೇರಿಯೇಬಲ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಈ ತರ ಮೆನ್ಷನ್ ಮಾಡಿದ್ರೆ ನಮಗೆ ಏನ್ ಮಾಡುತ್ತೆ ಇದು, ಇಟ್ ಗಿವ್ಸ್ ದ ಟೋಟಲ್ ಲೆಂತ್ ಅಥವಾ ಟೋಟಲ್ ಲೆಟರ್ಸ್ ಇನ್ ದ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಅಲ್ಲಿ ನಾವು ಏನ್ ಕೊಟ್ಟಿರ್ತೀವೋ ಟೋಟಲ್ ಲೆಂತ್ ಎಷ್ಟು ಬಂದಿರುತ್ತೆ ಅಂತ ಅದು ಡಿಸ್ಪ್ಲೇ ಮಾಡುತ್ತೆ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ ಎಷ್ಟಿದಾವೆ, ಡಿಜಿಟ್ ಎಷ್ಟಿದಾವೆ, ಸಿಂಬಲ್ಸ್ ಎಷ್ಟಿದಾವೆ, ಸ್ಪೇಸಸ್ ಎಷ್ಟಿದಾವೆ ಅನ್ನೋದನ್ನ ಕಂಡುಹಿಡಿಯಬೇಕು. ಈ ಕಂಡುಹಿಡಿಯಕ್ಕೋಸ್ಕರ ನಾವು ಫಸ್ಟಿಗೆ ಅದನ್ನ ಒಂದು ಇನಿಷಿಯಲೈಸೇಷನ್ ನ ಮಾಡ್ತೀವಿ. ಏನಂದ್ರೆ ಫಸ್ಟ್ ಟೋಟಲ್ ನಂಬರ್ ಆಫ್, ನಾನು ಫಾರ್ ಎಕ್ಸಾಂಪಲ್ T ಆಲ್ಫಾ is equal to T digit is equal to T symbol is equal to T space is equal to 0 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನು ಸೆಂಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಎಲ್ಲವೂ ಏನಿರುತ್ತೆ, 0 ಇರುತ್ತೆ. ಅದಕ್ಕೆ ನಾವು ಫಸ್ಟಿಗೆ ಏನ್ ಮಾಡಬೇಕು, ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಇನಿಷಿಯಲೈಸ್ ಟು 0 ಮಾಡಬೇಕು. T ಆಲ್ಫಾ ಅಂದ್ರೆ ಟೋಟಲ್ ನಂಬರ್ ಆಫ್ ಆಲ್ಫಾ ಕ್ಯಾರೆಕ್ಟರ್ಸ್ ಅಥವಾ ಲೆಟರ್ಸ್. ನೆಕ್ಸ್ಟ್ T ಡಿಜಿಟ್ ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಡಿಜಿಟ್ ಇದಾವೆ ಅಂತ. T ಸಿಂಬಲ್ಸ್ ಅಂದ್ರೆ ಸ್ಪೆಷಲ್ ಸಿಂಬಲ್ಸ್ ಯಾವ್ದಾದ್ರು ನಾವು ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ರೆ ಅದು ಸ್ಪೆಷಲ್ ಸಿಂಬಲ್ ಬರುತ್ತೆ. ನೆಕ್ಸ್ಟ್ T ಸ್ಪೇಸ್ ಅಂದ್ರೆ ಸ್ಪೇಸ್, ನಾವೇನಾದ್ರೂ ಒಂದು ಸ್ಪೇಸ್ ಬಿಟ್ಟಿದ್ರೆ ಅದು ಸ್ಪೇಸ್ ಕೊಡುತ್ತೆ. ಹಂಗಾಗಿ ಫಸ್ಟ್ ನಾವೇನ್ ಮಾಡ್ತೀವಿ, ಅದನ್ನ 0ಗೆ ಇನಿಷಿಯಲೈಸ್ ಮಾಡಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರೀಬೇಕು. ಲೂಪಿಂಗ್ ಸ್ಟೇಟ್ಮೆಂಟ್ ಯಾಕಂದ್ರೆ ನಾವಿಲ್ಲಿ ಓನ್ಲಿ ಒನ್ ಕ್ಯಾರೆಕ್ಟರ್ ನ ತಗೊಳ್ತಾ ಇಲ್ಲ, ಸ್ಟ್ರಿಂಗ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ತಗೊಳ್ತಾ ಇರೋದ್ರಿಂದ ನಾವಿಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರಿತೀವಿ. ಅಲ್ಲಿ ಫಾರ್ ಲೂಪ್ ಬರಿತೀನಿ. ಫಾರ್ ಎ ಅಂದ್ರೆ ಎ ಅನ್ನೋದು ಒಂದು ವೇರಿಯೇಬಲ್ ಅಂತ ತಗೊಳ್ತೀನಿ. A in STR ಅಂದ್ರೆ ಅದು ಫಸ್ಟ್ ಸ್ಟಾರ್ಟಿಂಗ್ ಇಂದ, ಎ ಅನ್ನೋದು
ಸ್ಟಾರ್ಟಿಂಗ್ ಕ್ಯಾರೆಕ್ಟರ್, ಇಲ್ಲೇನ್ ಸ್ಟ್ರಿಂಗ್ ತಗೊಂತೀವಲ್ಲ ಈ ಸ್ಟ್ರಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಇಂದ ಅದೇನ್ ಮಾಡುತ್ತೆ ನಮಗೆ ತಗೊಳ್ತಾ ಹೋಗುತ್ತೆ. ಫಾರ್ ಎ ಇನ್ STR ಕೋಲನ್ ಬರಿತೀನಿ. ಕೋಲನ್ ಬರ್ದಾದ್ಮೇಲೆ ಇಫ್ ಕಂಡೀಷನ್ ನ ಬರಿತೀನಿ. ಇಫ್ ಎ ಅಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಏನು ನೋಡ್ಕೊಂತ ಹೋಗುತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗು ಈಸ್ ಆಲ್ಫಾ ಅಂದ್ರೆ ಅದು ಲೆಟರ್ ಆಗಿದ್ರೆ ಎ ಡಾಟ್ ಈಸ್ ಆಲ್ಫಾ, ಎ ಡಾಟ್ ಈಸ್ ಆಲ್ಫಾ ಫಂಕ್ಷನ್ ನೇಮ್. ಇದು ಬಿಲ್ಟ್ ಇನ್ ಫಂಕ್ಷನ್ ಆಲ್ರೆಡಿ ಇರ್ತದೆ, ನಾವೇನು ಅದನ್ನ ಚೇಂಜ್ ಮಾಡೋದು ಬೇಕಾಗಲ್ಲ. ಇದು ಆಲ್ರೆಡಿ ನಮಗೆ ಲೈಬ್ರರಿ ಫಂಕ್ಷನ್ ಇರೋದ್ರಿಂದ ಈಸ್ ಆಲ್ಫಾ ಕೋಲನ್ ಬರೆದು ನಾನು ಏನ್ ಮಾಡ್ತೀನಿ, ಟಿ ಆಲ್ಫಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ 1, ಟಿ ಆಲ್ಫಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ 1. ಆಲ್ರೆಡಿ ಟಿ ಆಲ್ಫಾನ ನಾವು 0ಗೆ ಇನ್ಶಿಯಲೈಸ್ ಮಾಡಿವಿ. ಇಲ್ಲಿ ಏನ್ ಮಾಡ್ತೀವಿ, ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಾ ಇರೋ ಕ್ಯಾರೆಕ್ಟರು, ಫಸ್ಟ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಒಂದಿತ್ತಪ್ಪ ಅಂದ್ರೆ, ಲೆಟರ್ ಇತ್ತಪ್ಪ ಅಂದ್ರೆ ಅದೇನಾಗುತ್ತೆ, ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಇದು ನಾವೇನ್ ಮಾಡ್ತೀವಿ, ಟಿ ಆಲ್ಫಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ 1 ಅಂದ್ರೆ ನಾವು ಬರ್ದಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಲೆಟರ್ ಇದ್ರೆ ಆ ಲೆಟರು ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಿರೋದು ಲೆಟರ್ ಅಲ್ಲಪ್ಪ, ಡಿಜಿಟ್ ಇತ್ತು ಅಂತ ಅನ್ಕೊಡ್ರಿ. ಡಿಜಿಟ್ ಇದ್ದಾಗ ಏನ್ ಬರುತ್ತೆ ಅಂದ್ರೆ ಎಲ್ ಇಫ್ ಅಂತ ಬರಿತೀವಿ, ಎಲ್ಸ್ ಇಫ್ ಅಂತ. ಈ ಎಲ್ ಐ ಎಫ್ ಅಂದ್ರೆ ಎಲ್ಸ್ ಇಫ್ ಎ ಡಾಟ್ ಈಸ್ ಡಿಜಿಟ್, ಎ ಡಾಟ್ ಈಸ್ ಡಿಜಿಟ್ ಫಂಕ್ಷನ್ ಕೋಲನ್ ಬರಿತೀನಿ. ಕೋಲನ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರೀಬೇಕಂದ್ರೆ ಅಲ್ಲಂಗೆ ನೀವು ಟಿ ಆಲ್ಫಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ 1 ಅಂತ ಬರ್ದು ಅದೇ ರೀತಿ ಟಿ ಡಿಜಿಟ್ ಇಸ್ ಈಕ್ವಲ್ ಟು ಟಿ ಡಿಜಿಟ್ ಪ್ಲಸ್ 1, ಟಿ ಡಿಜಿಟ್ ಪ್ಲಸ್ 1 ಅಂತ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಇವೆರಡು ಆಗ್ಲಿಲ್ಲಪ್ಪ, ಲೆಟರು ಆಗ್ಲಿಲ್ಲ ಅಥವಾ ಡಿಜಿಟ್ ಬಂದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಇರೋದು ಏನಿರ್ತತೆ, ಅದು ಸ್ಪೆಷಲ್ ಸಿಂಬಲ್ ಇರ್ತತೆ. ಆ ಸ್ಪೆಷಲ್ ಸಿಂಬಲ್ಸ್ ನ ನಾವೇನಂತ ಬರಿತೀವಿ, ಎಲ್ಸ್ ಪಾರ್ಟ್ ಅಲ್ಲಿ ಬರಿತೀವಿ. ಎಲ್ಸ್ ಕೋಲನ್ ಟಿ ಸಿಂಬಲ್ ಇಸ್ ಈಕ್ವಲ್ ಟು ಟಿ ಸಿಂಬಲ್ ಪ್ಲಸ್ 1 ಬರೆದ್ರೆ ಇವಾಗ ಏನಾಯ್ತು, ಸಿಂಬಲ್ ಎಷ್ಟಿದಾವೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕು, ಇವೆಲ್ಲ ಏನ್ ನಾವು ಫೈಂಡ್ ಔಟ್ ಮಾಡಿವೋ ಇಲ್ಲಿ ಈಸ್ ಆಲ್ಫಾ ಫಂಕ್ಷನ್ ಯೂಸ್ ಮಾಡ್ಕೊಂಡು ಲೆಟರ್ಸ್ ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಸ್ ಡಿಜಿಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡಿಜಿಟ್ ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಟಿ ಸಿಂಬಲ್ ಅಂದ್ರೆ ಅವೆರಡು ಆಗಿಲ್ಲ ಅಂದ್ರೆ ಸಿಂಬಲ್ಸ್ ಇರ್ತವೆ, ಆ ಸಿಂಬಲ್ಸ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರಿಂಟ್ ಮಾಡ್ಬೇಕು. ಪ್ರಿಂಟ್ ಮಾಡಕ್ಕೆ ನಾವು ಡೈರೆಕ್ಟ್ ಆಗಿ ಏನ್ ಬರಿತೀವಿ, ಪ್ರಿಂಟ್ ಅಂತ ಬರೆದು ಡಿಸ್ಪ್ಲೇ ಮಾಡ್ತೀವಿ. ಪ್ರಿಂಟ್ ಡಬಲ್ ಕೋಟ್ಸ್ ಅಲ್ಲಿ ಟೋಟಲ್ ಆಲ್ಫಾಬೆಟ್ಸ್, ಟೋಟಲ್ ಆಲ್ಫಾಬೆಟ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಕ್ಲೋಸು ಕಮ ಟಿ ಆಲ್ಫಾ ಬರೆದ್ರೆ ನಮಗೆ ಆಲ್ಫಾಬೆಟ್ಸ್ ಎಷ್ಟಿದಾವೆ ಅನ್ನೋದು ಪ್ರಿಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಾವೇನ್ ಬರಿಬೇಕು, ಪ್ರಿಂಟ್ ಡಬಲ್ ಕೋಟ್ಸ್ ಅಲ್ಲಿ ಟೋಟಲ್ ಡಿಜಿಟ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಕ್ಲೋಸು ಕಮ ಟಿ ಡಿಜಿಟ್ ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದನ್ನ ಬರಿತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಟೋಟಲ್ ಸಿಂಬಲ್ಸ್ ಅಥವಾ ಸ್ಪೆಷಲ್ ಸಿಂಬಲ್ಸ್, ಸಿಂಬಲ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಟಿ ಸಿಂಬಲ್ಸ್. ಈಗ ಏನಾಯ್ತು, ನಾವು ಫೈಂಡ್ ಔಟ್ ಮಾಡಿದ್ದು ಎಲ್ಲ ಪ್ರಿಂಟ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಟಿ ಸಿಂಬಲ್ ಅಷ್ಟೇ ಬರ್ದಿರೋದು. ನೆಕ್ಸ್ಟ್ ನಮಗೇನ್ ಬೇಕು ಅಂದ್ರೆ ಇಲ್ಲಿ ಸ್ಪೇಸಸ್ ಎಷ್ಟಿದಾವೆ ಅಂತ ನೋಡ್ಬೇಕು. ಸ್ಪೇಸಸ್ ಯಾಕೆ ಅಂದ್ರೆ ಇಲ್ಲಿ ನಮಗೆ ಅವರು ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟಿದಾವೆ ಅಂತ ಕೇಳೋಣ. ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟಿದಾವೆ ಅಂತ ನೋಡಕ್ಕೆ ನಾವೇನ್ ಮಾಡ್ತೀವಿ, ಸ್ಪೇಸಸ್ ನ ಕೌಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಒಂದು ಸ್ಪೇಸ್ ಇಲ್ಲಪ್ಪ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಒನ್ ವರ್ಡ್, ಓನ್ಲಿ ಒನ್ ವರ್ಡ್ ಆಯ್ತಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಒನ್ ಸ್ಪೇಸ್ ಐತಪ್ಪ ಅಂದ್ರೆ ಇಲ್ಲಿ ನಮಗೇನ್ ಬರ್ತವೆ, 2 ವರ್ಡ್ಸ್ ಇದಾವೆ ಅಂತ ಅರ್ಥ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಇನ್ನೊಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರಿತೀವಿ. ಇನ್ನೊಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಫಾರ್ ಅಂತ ಬರೆದು ಫಾರ್ ಬಿ ಇನ್ STR, ಎ ಇನ್ STR ನಾವು ಆಲ್ಫಾ ಡಿಜಿಟ್ ಸಿಂಬಲ್ ಚೆಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬಿ ಅನ್ನೋದನ್ನ ನಾವು ಸ್ಪೇಸಸ್ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ.
ಬಿ ಇನ್ str ಕೋಲನ್ ಬರ್ದು ಇಲ್ಲಿ ನಾವೇನ್ ಮಾಡ್ತೀನಿ ಇಫ್ ಅಂತ ಬರ್ದು ಈಸ್ ಬಿ ಡಾಟ್, ಬಿ ಅನ್ನೋದೇನು ಇಲ್ಲಿ ನಮಗೆ ಸ್ಪೇಸ್ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಅಲ್ಲಿ ಹೆಂಗೆ ಎ ಡಾಟ್ ಅಂತ ಬರಿತೀವಿ ಅದೇ ರೀತಿಯಲ್ಲಿ ಬಿ ಡಾಟ್ ಈಸ್ ಸ್ಪೇಸ್ ಅಂದ್ರೆ ಕೌಂಟ್ ಮಾಡುತ್ತೆ ಸ್ಪೇಸ್ ನ ಆ ಫಂಕ್ಷನ್, ಈಸ್ ಸ್ಪೇಸ್ ಫಂಕ್ಷನ್ ಕೋಲನ್ ಬರ್ದು ಟಿ ಸ್ಪೇಸ್, ಆಲ್ರೆಡಿ ನಾವು ಟಿ ಸ್ಪೇಸ್ ಅನ್ನೋದನ್ನ 0ಗೆ ಇನಿಷಿಯಲೈಸ್ ಮಾಡೀವಿ, ಅದನ್ನ ಟಿ ಸ್ಪೇಸ್ ಇಸ್ ಈಕ್ವಲ್ ಟು ಟಿ ಸ್ಪೇಸ್ ಪ್ಲಸ್ 1, ಟಿ ಸ್ಪೇಸ್ ಪ್ಲಸ್ 1 ನ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಟೋಟಲ್ ನಂಬರ್ ಆಫ್ ಸ್ಪೇಸಸ್ ಎಷ್ಟಿದಾವೆ ಅನ್ನೋದು ಕೌಂಟ್ ಆಗುತ್ತೆ. ಅವಾಗ ಇದನ್ನ ನಾವೇನ್ ಬರ್ತೀವಿ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಗೆ ಬರಿತೀವಿ. ಇವಾಗ ಇದನ್ನ ನಾವೇನ್ ಬರಿಬೇಕು ಡೈರೆಕ್ಟ್ ಆಗಿ ಪ್ರಿಂಟ್ ಅಂತ ಬರೆದು ಅದನ್ನ ಡಿಸ್ಪ್ಲೇ ಮಾಡ್ತೀವಿ ಡಬಲ್ ಕೋಟ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಅಥವಾ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದ ಸೆಂಟೆನ್ಸ್, ಟೋಟಲ್ ನಂಬರ್ ಆಫ್ ವರ್ಡ್ಸ್ is equal to ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ ಟಿ ಸ್ಪೇಸ್ ಏನ್ ಕಂಡಿರ್ತೀವಲ್ಲ ಅದನ್ನ ನಾವು ಪ್ರಿಂಟ್ ಮಾಡಿಬಿಟ್ರೆ ಟೋಟಲ್ ನಂಬರ್ ಆಫ್ ವರ್ಡ್ಸ್ ನಮಗೆ ಪ್ರಿಂಟ್ ಆಗುತ್ತೆ. ಟಿ ಸ್ಪೇಸ್ ಪ್ಲಸ್ 1 ಮಾಡ್ಬೇಕು, ಯಾಕಂದ್ರೆ ಟಿ ಸ್ಪೇಸ್ ನ ಕಂಡಿರ್ತೀವಿ, ಆ ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಪೇಸ್ ನಾನು ಅವಾಗಲೇ ಹೇಳಿದೆ, ಒಂದು ಸ್ಪೇಸ್ ಇಲ್ಲ ಅಂದ್ರೆ ಓನ್ಲಿ ಒನ್ ವರ್ಡ್ ಬರ್ತದೆ. ಈಗ ನಾವು ಸ್ಪೇಸಸ್ ಕಂಡಿಡ್ದಿರ್ತೀವಿ, 0 ಸ್ಪೇಸಸ್ ಅಂದ್ರೆ ಓನ್ಲಿ 1 ವರ್ಡ್, 1 ಸ್ಪೇಸ್ ಇತ್ತಂದ್ರೆ 1 ಪ್ಲಸ್ 1 2 ವರ್ಡ್ಸ್ ಇರ್ತವೆ. ಹಂಗಾಗಿ ಇಲ್ಲಿ ನಾವು ಪ್ರಿಂಟ್ ಮಾಡ್ಬೇಕಾದ್ರೆ ಟಿ ಸ್ಪೇಸ್ ಪ್ಲಸ್ 1 ಅಂತ ಹೇಳಿ ಬರಿತೀವಿ. ಓನ್ಲಿ ಟಿ ಸ್ಪೇಸ್ ಬರೆದ್ರೆ ನಮಗೆ ವ್ಯಾಲ್ಯೂಸ್ ಬರಲ್ಲ, ವ್ಯಾಲ್ಯೂಸ್ ಏನ್ ಬರುತ್ತೆ ಕರೆಕ್ಟ್ ವ್ಯಾಲ್ಯೂ ಬರಲ್ಲ ಟೋಟಲ್ ನಂಬರ್ ಆಫ್ ವರ್ಡ್ಸ್, ಹಂಗಾಗಿ ಟಿ ಸ್ಪೇಸ್ ಪ್ಲಸ್ 1 ಅಂತ ಹೇಳಿ ಬರಿಬೇಕು. ಈಗ ಆಲ್ರೆಡಿ ಈ ಪ್ರೋಗ್ರಾಮ್ ನಾವು 16.py ಅಂತ ಸೇವ್ ಮಾಡಿದೀನಿ, ಇದನ್ನ ನಾನು ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದೀನಿ. ರನ್ ಮಾಡಿದ ತಕ್ಷಣ ನಿಮಗೆ ಎಂಟರ್ ಎನಿ ಸೆಂಟೆನ್ಸ್ ಅಂತ ಕೇಳುತ್ತೆ. ನಾನಿಲ್ಲಿ ಕಂಪ್ಯೂಟರ್ ಸೈನ್ಸ್ 1 2 ಹ್ಯಾಂಡ್ ಸಿಂಬಲ್ ಬರಿತಾ ಇದೀನಿ, ಇನ್ನೊಂದು ಹ್ಯಾಶ್ ಸಿಂಬಲ್. ಇಲ್ಲಿ ನೋಡ್ರಿ ಟೋಟಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಟೋಟಲ್ 2 ವರ್ಡ್ಸ್ ಇದಾವೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನೀವು ಕೌಂಟ್ ಮಾಡಬಹುದು, ಕೌಂಟ್ ಮಾಡಿದ ಎಷ್ಟು ಬರುತ್ತೆ ಅಂತ. ಅದಾದ್ಮೇಲೆ ಡಿಜಿಟ್ಸ್ 2 ಇದಾವೆ, ಸ್ಪೆಷಲ್ ಸಿಂಬಲ್ಸ್ ಅಂಡ್ ಮತ್ತೆ ಹ್ಯಾಶ್ ಸಿಂಬಲ್ ಇದೆ, ಪ್ಲಸ್ ಇಲ್ಲೊಂದು ಸ್ಪೇಸ್ ಇದೆ, ಇದು ಸ್ಪೆಷಲ್ ಸಿಂಬಲ್ಸ್ ನಾಗೆ ಬರುತ್ತೆ. ಈ ಸ್ಪೆಷಲ್ ಸಿಂಬಲ್ಸ್ ನ ಬರೋದ್ರಿಂದ ಅದು ಏನ್ ಕೊಡುತ್ತೆ ಟೋಟಲ್ 3 ಸ್ಪೆಷಲ್ ಸಿಂಬಲ್ಸ್ ಅಂತ ಕೊಡುತ್ತೆ. ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟಿದಾವೆ 2 ವರ್ಡ್ಸ್ ಇದಾವೆ. ಈಗ ನಾವು ಇದನ್ನ ಸೆಂಟೆನ್ಸ್ ನ ಟೈಪ್ ಮಾಡಿ ಎಂಟರ್ ಕೊಟ್ವಿ ಅಂದ್ರೆ ನಮಗೆ ಔಟ್ಪುಟ್ ಲೆಂತ್ ಆಫ್ ದ ಸ್ಟ್ರಿಂಗ್ ಟೋಟಲ್ ಕ್ಯಾರೆಕ್ಟರ್ಸ್ ಎಷ್ಟಿದಾವೆ ಅಂದ್ರೆ 20 ಕ್ಯಾರೆಕ್ಟರ್ಸ್ ಇದಾವೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಆಲ್ಫಾಬೆಟ್ಸ್ 15 ಇದಾವೆ, ಟೋಟಲ್ ಡಿಜಿಟ್ಸ್ 2 ಇದಾವೆ, ಟೋಟಲ್ ಸಿಂಬಲ್ಸ್ 3 ಇದಾವೆ, ಟೋಟಲ್ ನಂಬರ್ ಆಫ್ ವರ್ಡ್ಸ್ 2 ಇದಾವೆ. ಈ ತರ ನಮಗೆ ಒಂದು ಸೆಂಟೆನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರಲ್ಲಿ ಆಲ್ಫಾಬೆಟ್ಸ್ ಎಷ್ಟಿದಾವೆ, ಡಿಜಿಟ್ಸ್ ಎಷ್ಟಿದಾವೆ, ಸಿಂಬಲ್ಸ್ ಎಷ್ಟಿದಾವೆ, ವರ್ಡ್ಸ್ ಎಷ್ಟಿದಾವೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ನಾವು ಬಿಲ್ಟ್ ಇನ್ ಫಂಕ್ಷನ್ ನ ಈಸ್ ಆಲ್ಫಾ, ಈಸ್ ಡಿಜಿಟ್, ಈಸ್ ಸ್ಪೇಸ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ನ ಬರಿತೀವಿ. ಇದು 16 ಪ್ರೋಗ್ರಾಮ್ ನ ಡೀಟೇಲ್ಸ್.